ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾವು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿರುವಂಥ ಇನ್ನೊಂದು ಪ್ಲೇಸ್ನ ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದೇ ಜಮಾ ಉಗ್ರಾಣ. ಉಗ್ರಾಣ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತಾಗಿರ್ಬೋದು, ಸಂಗ್ರಹಣೆ ಅಥವಾ ಶೇಖರಣೆ ಮಾಡುವಂಥ ಜಾಗ. ಈ ಉಗ್ರಾಣ ಏನಿದೆಯಲ್ಲ, ಇದು 125 ವರ್ಷಗಳಿಗೂ ಹಳೆಯದಾದ ಕಟ್ಟಡ. ಈ ಬಿಲ್ಡಿಂಗ್ನ ಬರೀ ಸುಣ್ಣ, ಮಣ್ಣು ಮತ್ತು ಕಲ್ಲಿನಿಂದ ಕಟ್ಟಿದ್ದಾರೆ. ಯಾವುದೇ ಥರ ಸಿಮೆಂಟ್ನ ಉಪಯೋಗ ಮಾಡಿಲ್ಲ. ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ಪೂಜಾ ಪದಾರ್ಥಗಳು ಮತ್ತು ನಿತ್ಯ ನಡೆಯುವಂಥ ಅನ್ನದಾಸೋಹಕ್ಕೆ ಬೇಕಾಗುವಂತಹ ಪದಾರ್ಥಗಳು ಮತ್ತು ಭಕ್ತಾದಿಗಳು ಕೊಡುವಂಥ ಅಕ್ಕಿ, ಕಾಯಿ, ಬೇಳೆ, ಕಾಳು ಎಲ್ಲನೂ ಕೂಡ ಇಲ್ಲೇ ಅವರು ಸ್ಟೋರ್ ಮಾಡಿಟ್ಟಿರ್ತಾರೆ. ಪ್ರತಿಯೊಂದು ವಸ್ತುಗಳಿಗೂ ಪ್ರತಿಯೊಂದು ಪ್ರತ್ಯೇಕ ಕೊಠಡಿ ಇದೆ. ಈ 2 ಫ್ಲೋರ್ ಇರುವಂಥ ಹಳೆಯ ಕಟ್ಟಡದಲ್ಲಿ ಈಗಲೂ ಕೂಡ ಸ್ಟೋರ್ ಮಾಡಿ ಆ ವಸ್ತುಗಳನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋದಾಗ ನೀವು ಕೂಡ ಒಂದ್ಸಲ ಜಮಾ ಉಗ್ರಾಣಕ್ಕೆ ಭೇಟಿ ನೀಡಿ. ಥ್ಯಾಂಕ್ ಯು.